ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಳ್ಳಿ. ಈ ಆಮ್ ಆದ್ಮಿ ಪಕ್ಷದ ಕ್ಯಾಪ್ಟನ್ನು ಅರವಿಂದ್ ಕೇಜ್ರಿವಾಲ್ ಅವರ ಹಣೆ ಬರಹನೆ ನೆಟ್ಟಿಗಿಲ್ಲ ಅನಿಸುತ್ತೆ. ಸುಮಾರು ಜನ ಗಂಡಸರು ಎಣ್ಣೆ ಹೊಡೆದು ಸಿಕ್ಕಾಕೊಂಬಿದ್ರೆ ಅವರು ಎಣ್ಣೆಯಲ್ಲಿ ದುಡ್ಡು ಹೊಡೆದು ಲಾಕಾದರು. 3 ತಿಂಗಳಾಗಿತ್ತು ತಿಹಾರ ಜೈಲಿನ ವಿಹಾರ ಶುರು ಮಾಡಿ. ಆ ಹುಂಬ ಸಿ ಎಮ್ಮು ಕೇಜ್ರಿವಾಲು ರಾಜೀನಾಮೆ ಕೂಡ ಕೊಟ್ಟಿರಲಿಲ್ಲ. ಇವತ್ತು ಬೇಲ್ ಸಿಕ್ಕಿದೆ. ಇದಕ್ಕೆ ಕಾರಣ ವಿರಾಟ್ ಕೊಹ್ಲಿ ಮತ್ತು ರಿಷಬ್ ಪಂತ್. ಶಾಕ್ ಆದ್ರೆ ಯಾಕೆ ಅಂತ ಹೇಳ್ತೀನಿ ಕೇಳಿ. ಭಾರತ ವರ್ಲ್ಡ್ ಚಾಂಪಿಯನ್ ಆಗಿ ಬಂತ, ವೆಸ್ಟ್ ಇಂಡೀಸಿಂದ ಇಂಡಿಯಾಕ್ಕೆ ಬಂದಿಳೀತ, ಮುಂಬೈನಲ್ಲಿ ವಿಕ್ಟರಿ ಪರೇಡ್ ಮಾಡ್ತಾ, ಪ್ರಧಾನಿ ನರೇಂದ್ರ ಮೋದಿ ಅವರು ಮನೆ ಕರೆದು ಒಟ್ಟಿಗೆ ತಿಂಡಿ ತಿಂದು ಖುಷೀಲಿ ಭಾಗಿಯಾದ್ರೆ ಆಮೇಲೆ ಏನಾಯಿತು? ಆಯಾ ರಾಜ್ಯದ ಸಿ ಎಮ್ಗಳು ತಮ್ಮ ರಾಜ್ಯದಿಂದ ಆಯ್ಕೆಯಾಗಿ ವರ್ಲ್ಡ್ ಕಪ್ ಟೀಮಲ್ಲಿ ಇದ್ರಲ್ಲ ಅವರಿಗೆ ಕರೆದು ಸನ್ಮಾನ ಮಾಡಿದ್ರ. ಏಕನಾಥ ಶಿಂಧೆ, ಕ್ಯಾಪ್ಟನ್ ರೋಹಿತ್ ಶರ್ಮಾ, ಮ್ಯಾಚ್ ವಿನ್ನಿಂಗ್ ಕ್ಯಾಚ್ ಹಿಡಿದ ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ, ಯಶಸ್ವಿ ಜೈಸ್ವಾಲ್ ಇವರಿಗೆಲ್ಲ ಶಾಲನ ಹೊದಿಸಿ ಶಬಾಸ್ ಅಂದ್ರ. ಈ ಕಡೆ ಹರಿಯಾಣದಲ್ಲಿ ಯಜುವೇಂದ್ರ ಚಾಹಲ್ಗೆ ಅಲ್ಲಿನ ಸಿ ಎಂ ಕೂಡ ಸನ್ಮಾನ ಮಾಡಿ ಬೆನ್ನು ತಟ್ಟಿದ್ರ. ಅತ್ಲಾಗೆ ತೆಲಂಗಾಣ ಸಿ ಎಂ ನಮ್ಮ ಸಿರಾಜ್ ಭಾಯ್ಗೆ ಸನ್ಮಾನ ಮಾಡಿ ಒಳ್ಳೆ ಮನೆ ಕಟ್ಸಿಕೊಡೋ ಭರವಸೆಯನ್ನು ಕೊಟ್ರ. ಹೀಗೆ ಪ್ರತಿ ರಾಜ್ಯದಲ್ಲೂ ಕೂಡ ಭರ್ಜರಿ ಸನ್ಮಾನ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ರು. ಆದರೆ ಕೊಹ್ಲಿ ಮತ್ತು ರಿಷಬ್ ಪಂತ್ ಇಬ್ಬರು ಡೆಲ್ಲಿ ಹುಡುಗರು. ಅದರಲ್ಲೂ ಕೊಹ್ಲಿ ಅಂದರೆ ಕಿಂಗ್ ಆಫ್ ಕ್ರಿಕೆಟು. ಆದರೆ ಅವರು ಕಪ್ಪ ಗೆದ್ದ ಟೈಮಲ್ಲಿ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿ ಅವರ ಪಕ್ಷದ ಉಳಿದ ಕೈದಿಗಳ ಜೊತೆಗೆ ಲುಡೋ ಆಡ್ತಾ ಇದ್ರು. ಸಿ ಎಮ್ ನೋಡಬೇಕು ಅಂದರೆ ಜೈಲಿಗೆ ಹೋಗಬೇಕಿತ್ತು ಕೊಹ್ಲಿ. ಹೀಗಾಗಿನೇ ಕೋರ್ಟ್ ಬೇಲ್ ನೀಡ್ತು. ಮೊದಲು ಹೋಗಿ ನಮ್ಮ ಕ್ರಿಕೆಟ್ ಕಲಿಗಳಿಗೆ ಸನ್ಮಾನ ಮಾಡಿ ಹೇಳ್ತು ಅಂತ ತಮಾಷೆಯಲ್ಲಿ ಮಾತಾಡ್ತಾ ಇದ್ವಿ. ತಮಾಷೆ ಆ ಕಡೆ ಇರಲಿ. ಆಗಲೇ ಹೇಳ್ದಂಗೆ ಅರವಿಂದ್ ಕೇಜ್ರಿವಾಲ್ ಅವರ ಹಣೆ ಬರಹ ನೆಟ್ಟಿಗಿಲ್ಲ ಬಿಡಿ. ಬೇಲ್ ಸಿಕ್ಕೇ ಬಿಡ್ತು ಅಂತ ಖುಷಿಯಲ್ಲಿದ್ದ ಕೇಜ್ರಿವಾಲ್ ಮತ್ತೆ ಹರಳೆಣ್ಣೆ ಕುಡ್ದ ಕಾಡು ಪಾಪ ಥರ ಮುಖ ಮಾಡಿಕೊಂಡ್ರು. ಈ ಕಡೆ ಅವರ ಅಭಿಮಾನಿಗಳು ಪಟಾಕಿ ತಂದು ರೆಡಿ ಇಟ್ಟಿದ್ರು. ಅಣ್ಣ ಬರ್ತಿದ್ದ ಹಾಗೆ ಹಚ್ಚಿ ಇಡೀ ಡೆಲ್ಲಿ ತುಂಬ ಸಂಭ್ರಮ ಪಡೋಕೆ. ಒಲಿಂಪಿಕ್ಕಲ್ಲಿ ಒಂದು 5 ಗೋಲ್ಡ್ ಮೆಡಲ್ ತಂದವ್ರ ಥರ. ಆದರೆ ಬೇಲ್ ಸಿಕ್ಕಿದ್ರು ಕೂಡ ಜೈಲು ವಾಸ ಮುಂದುವರಿತು. ಹೌದು, ಕೇಜ್ರಿವಾಲ್ ಮನೆಗೆ ಬರೋಕೆ ಆಗಲೇ ಇಲ್ಲ. ಕೇಜ್ರಿವಾಲ್ ಮೇಲೆ ಇರೋ ಕೇಸ್ 1-2 ರೀ. CBI ಕೇಸುಗಳು ಇನ್ನೂ ಪೆಂಡಿಂಗ್ ಇದ್ದಾವೆ. ಹೀಗಾಗಿ ಒಂದು ಕೇಸಲ್ಲಿ ಬೇಲ್ ಸಿಕ್ಕಿದ್ರು ಕೂಡ ಅರವಿಂದ್ ಕೇಜ್ರಿವಾಲ್ಗೆ ಜೈಲು ಪರ್ಮನೆಂಟ್ ಅಡ್ರೆಸ್ ಆಗಿದೆ. ಇದಕ್ಕೂ ಕೊಹ್ಲಿನ ಲಿಂಕ್ ಮಾಡ್ಬೋದು. ಹೆಂಗೆ ಹೇಳಿ? ಕೊಹ್ಲಿ ಸದ್ಯ ಇಂಡಿಯಾದಲ್ಲಿಲ್ಲ, ಲಂಡನ್ನಿಗೆ ಹೋಗಿದ್ದಾರೆ. ಹೀಗಾಗಿ ಕೊಹ್ಲಿ ಇಂಡಿಯಾಕ್ಕೆ ಬಂದ ಮೇಲೆ ಬೇಲ್ ತಗೋ ಅಂತ ಕೋರ್ಟ್ ಹೇಳಿರ್ಬೋದು ಅಂತ. ಹೌದು, ಯಾರಿಗೂ ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ಏನನ್ನೂ ಮಾಡಿಲ್ಲ ಅನ್ನೋದೇ ಆಲೋಚನೆ ಬಂದೇ ಇಲ್ವಾ? ಅರೆ, ನಮ್ಮ ರಾಜ್ಯದಿಂದ ಯಾವ ಆಟಗಾರ ಕೂಡ ಟೀಮ್ ಇಂಡಿಯಾದಲ್ಲಿ ಇರಲಿಲ್ಲ ಅಂತ ಆಲೋಚನೆ ಮಾಡ್ತಿದ್ದೀರಾ? ಅರೆ ರೇ, ನಮ್ಮ ರಾಹುಲ್ ದ್ರಾವಿಡ್ ಕೋಚ್ ಅಲ್ವೇನ್ರಿ? ಅವ್ರದ್ದೇನು ಕಮ್ಮಿ ಶ್ರಮ ಇತ್ತೇನ್ರಿ? ಅವ್ರ ಹೆಡ್ ಮಾಸ್ಟರ್ ಅಲ್ವೇನ್ರಿ? ಅಟ್ಲೀಸ್ಟ್ ಒಂದು ಸಣ್ಣ ಸನ್ಮಾನ ಮಾಡೋದು ಬೇಡವಾ? ಈ ನಿರೀಕ್ಷೆ ಖಂಡಿತ ರಾಹುಲ್ ದ್ರಾವಿಡ್ಗೆ ಇರೋದಿಲ್ಲ. ಯಾಕೆಂದರೆ ಬಹುಮಾನವಾಗಿ ಬಂದ ಕೋಟಿ ದುಡ್ಡನ್ನೇ ಬೇಡ ಅಂದಿರೋ ಗ್ರೇಟ್ ಮನುಷ್ಯ ಅವರು. ಆದರೆ ಸೌಜನ್ಯಕ್ಕೊಂದು ಶಬ್ಬಾಷ್ಗಿರಿ ಕೊಟ್ಟಿದ್ದರೆ ಏನು ಗಂಟು ಹೋಗ್ತಾ ಇತ್ತು. ಆ ದಿನ ಸಿದ್ದರಾಮಯ್ಯ ತಮ್ಮ ಪ್ರಯಾಣದ ಮಧ್ಯೆ ಮ್ಯಾಚ್ ನೋಡಿದ್ದನ್ನು ಕಂಡು ಪಕ್ಕಾ ರಾಹುಲ್ ದ್ರಾವಿಡ್ಗೆ ಅದ್ಧೂರಿ ಸನ್ಮಾನ ಇರುತ್ತೆ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು? ಇಲ್ಲಿ ಸರ್ಕಾರಕ್ಕೆ ಹಗರಣವನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಇಡಿ ಬಂದು ಬೂಮ್ರಾ ಥರ ಯಾರ್ಕರ್ ಹಾಕ್ತಾ ಇದೆ. ನಾಗೇಂದ್ರ ಕಾಲಿಗೆ ಬಾಲ್ ಬಿದ್ದಿದೆ. LBW ಅಪೀಲ್ ಹೋಗಿದೆ. ನಾನ್ ಸ್ಟ್ರೈಕಲ್ಲಿ ಸಿದ್ದು ಬ್ಯಾಟ್ ಹಿಡ್ಕೊಂಡು ನಿಂತಿದ್ದಾರೆ. ಓವರ್ ಮುಗಿದ್ರೆ ಬ್ಯಾಟರ್ ರೊಟೇಟ್ ಆಗ್ತಾರೆ. ನೆಕ್ಸ್ಟು ಬೌನ್ಸರ್ ಬರುತ್ತೋ, ಬುಲ್ಡೆ ಹೊಡಿತಾರೋ ಅನ್ನೋ ಭಯ ಬ್ಯಾಟರ್ಗೆ ಇದ್ದೇ ಇರುತ್ತೆ. ಬಟ್ ವಿಕೆಟ್ ಹೋಗೋದನ್ನು ಅವರದೇ ತಂಡದ ಉಳಿದ ಆಟಗಾರರು ಕಾಯ್ತಾ ಇರೋದು ಸುಳ್ಳಲ್ಲ. ಇನ್ನು ಸಿದ್ದು ಸ್ಟೈಲಲ್ಲೇ ಕೇಳೋಣ. ಯಾವಾಗ ಇಡಿ ಬಂದು ನಾಗಪ್ಪಂಗೆ ಡ್ರಿಲ್ಲಿಂಗ್ ಶುರು ಮಾಡ್ತೋ, ಹಣಕಾಸು ಇಲಾಖೆಯಿಂದಲೇ ಕೋಟಿ ಹಣ ಹೋಗಿರೋದು ಬೆಳಕಿಗೆ ಬಂತೋ, ಆ ಇಲಾಖೆಯ ಮುಖ್ಯಸ್ಥ CM ಸಿದ್ದರಾಮಯ್ಯ ಸಾಹೇಬರು ಸ್ವಲ್ಪ ಹೆದರಿದಂಗೆ ಕಾಣ್ತಾ ಇದೆ. ಕೆಳಜಾತಿಯ ಒಂದು ನಾನು CM ಆಗಿದ್ದಕ್ಕೆ ಉರಿ ಹೊಟ್ಟೆ ಉರಿ, ಅದಕ್ಕಾಗಿಯೇ ಷಡ್ಡು ಪಟ್ಟಣಿಗೆರೆ ಶೆಡ್ ಅಲ್ಲ, ನಾರ್ಮಲ್ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂದರು. ಯಾವಾಗ ಜಾತಿ ಕಾರ್ಡ್ ಪ್ಲೇ ಮಾಡಿದ್ರೋ ಆಗಲೇ ಜನ ಅಂದ್ಕೊಂಡ್ರು, ಈ ಕೇಸು ನಾರ್ಮಲ್ ಆಗಿಲ್ಲ, ಸಿದ್ದು ಬೆವರ್ತಾ ಇರೋದು ಕಾಣ್ತಾ ಇದೆ ಅಂತ. ಎಲ್ಲದಕ್ಕೂ ಜಾತಿ ಅನ್ನೋ ಸಿದ್ದರಾಮಯ್ಯ ರಾಹುಲ್ ದ್ರಾವಿಡ್ಗೆ ಜಾತಿ ವಿಚಾರಕ್ಕೆ ಸನ್ಮಾನ ಮಾಡಲಿಲ್ವಾ? ದ್ರಾವಿಡ್ ಅವರು ಬ್ರಾಹ್ಮಣ ಅನ್ನೋ ಕಾರಣಕ್ಕೆ ದೂರ ಇಟ್ರ? ಮೇಲ್ಜಾತಿ ಆಟಗಾರನಿಗೆ ಏನು ಶಾಲ್ ಹೊದಿಸೋದು ಅಂದ್ಕೊಂಡ್ರ? ಕೇಳೋಕ್ಕೆ ಎಷ್ಟು ಕೆಟ್ಟದಾಗಿರಲ್ಲ. ಸೇಮ್ ಸಿದ್ದು ಬಾಯಲ್ಲಿ ಕೆಳಜಾತಿಯವನು CM ಆಗಿದ್ದಕ್ಕೆ ಉರಿ ಅಂದಾಗಲೂ ಕೂಡ ಇಷ್ಟೇ ಗಲೀಜು ಅನಿಸಿತ್ತು. ಲಫ್ಡ್ ಆಗಿರೋದೆಲ್ಲಿ?
ಮುಸ್ಲಿಮರ ಅಭಿವೃದ್ಧಿ ನಿಗಮದಲ್ಲ ಅಲ್ವಲ್ಲ, ವಾಲ್ಮೀಕಿ ಸಮುದಾಯದವ್ರು ರೀ, ಅವ್ರು ಕೆಳಜಾತಿಯವ್ರಲ್ವ. ಅವರ ಸಮುದಾಯದ ಬಡವರಿಗೆ ಇಟ್ಟಿದ್ದ ದುಡ್ಡನ್ನು ನುಂಗಿ ನೀರು ಕುಡಿಯುವಾಗ ಜಾತಿ ನೆನಪಾಗ್ಲಿಲ್ವಾ? ಜಾತಿಯನ್ನು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋ ಮೂತಿನ ನೋಡ್ತಾ ಇದ್ರೆ ಹಿಂಗೋ ಕೆನ್ನೆ ಹಿಂಡೋಣ ಅನಿಸುತ್ತೆ. ದುಡ್ಡು ತಿನ್ನುವಾಗ ಜಾತಿ ಬೇಡ, ಹಗರಣ ಮಾಡುವಾಗ ಜಾತಿ ಬೇಡ, ತನಿಖೆ ಅಂತ ಬಂದಾಗ ಜಾತಿ ಕಾರ್ಡ್ ತರೋದು. ನಿಮ್ಮ ಜನ್ಮಕ್ಕಿಷ್ಟು ಇಂದಿರಾ ಕ್ಯಾಂಟೀನ್ ಇಡ್ಲಿ ವಡೆ ಹಾಕ. ಎನಿವೆ, ರಾಹುಲ್ ದ್ರಾವಿಡ್ ಅವರ ಸಾಧನೆ ತುಂಬ ದೊಡ್ಡದು. ಅವರಿಗೆ ಸನ್ಮಾನ ಮಾಡಿದ್ದಿದ್ರೆ ಸರ್ಕಾರದ ಕಿಮ್ಮತ್ತು ಜಾಸ್ತಿ ಆಗ್ತಾ ಇತ್ತು. ಅದಕ್ಕೆಲ್ಲ ಯೋಗ ಮತ್ತು ಯೋಗ್ಯತೆ ಎರಡೂ ಬೇಕಾಗುತ್ತೆ. ಎರಡೂ ಇಲ್ಲದೇ ಇರೋರು ಇವರು. ಹೊರಡೋಕ್ಕಿಂತ ಮುಂಚೆ ಒಂದು ಮಾತು, ಬದುಕು ನಿಮ್ಮನ್ನು ರಾಹುಲ್ ಮಾಡಿದರೆ ರಾಹುಲ್ ದ್ರಾವಿಡ್ ಆಗಿ ಭಾರತಕ್ಕೆ ಕೀರ್ತಿ ತನ್ನಿ. ರಾಹುಲ್ ಗಾಂಧಿಯಾಗಿ ಭಾರತಕ್ಕೆ ಪುಕ್ಸಟೆ ಮನೋರಂಜನೆ ಕೊಡೋ ಜೋಕರ್ ಆಗಬೇಡಿ. ವಿನಂತಿ, ಸವಿನಯ ವಿನಂತಿ, ಹೃದಯದಿಂದ ಸವಿನಯ ವಿನಂತಿ. ಜೈ ಶ್ರೀರಾಮ್. ಟಿವಿ ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.